ನಮಗೆ ಸಂತೋಷ ಈಗ ಸಂತೋಷ ಮಾಡೋದ ನಮಗೆ ಖುಷಿ ಪಡೋದ ಅಂತ ನಮಗೆ ಅರ್ಥ ಆಯ್ತಾ ಇಲ್ಲ. ಈಗ ನಾವು ಈಗ ಎಲ್ಲ ಇಷ್ಟು ಮಾಡಿ ನನ್ನ ಮಗನಿಗೆ ಎಷ್ಟು ಶಿಕ್ಷೆ ಅನುಭವಿಸಿ ನಾನು 3 ವರ್ಷ ಜೈಲಲ್ಲಿದ್ದು ಅದಕ್ಕೇನು ಪ್ರತಿಫಲ ಇದೆ? ಏನೂ ಇಲ್ಲ. ಎಲ್ಲನೂ ಅನುಭವಿಸಾಯ್ತು. ಇನ್ನೇನು ನಮಗೆ ಗೌರ್ಮೆಂಟ್ ನಮಗೆ ಸೌಲಭ್ಯ ಏನು ನಮಗೆ ಯಾವುದಿಲ್ಲ. ಈಗ ಅವ್ನು ಜೈಲಿಂದ ಬಂದಿದ್ದು ಮಾತ್ರ ನಮಗೆ ಸಂತೋಷ ಅಷ್ಟೇ. ಜೀವನಾಗಿ ಬಂದವನೇ ಅಂತ ಅವ್ರಿಗೆ ಕೋಟಿ ಕೊಟ್ಟರು ನಮಗೆ ಅದು ನೆಮ್ಮದಿಲ್ಲ. ಅದಕ್ಕೋಸ್ಕರ ಈಗ ನಮಗೆ ಏನು ಆಯ್ತದೆ ಅಂದರೆ ನಮಗೆ ಗೌರ್ಮೆಂಟ್ ಕಡೆ ನಮಗೆ ಸಹಾಯ ಇದೆ ಅಂತ ನಮಗೂ ಈಗ ನಂಬಿಕೆ ಬಂತು. ಕಾನೂನು ಮೇಲೆ ನಂಬಿಕೆ ಬಂತು ನಮಗೆ. ಅದರಿಂದ ಇನ್ನು ನಮಗೆ ನಾವು ಈಗ ಎಲ್ಲ ಕಡೆ ಒಂದು ಕಂಪ್ಲೇಂಟ್ ಕೊಟ್ಟರು ಗುಡಿ ನಮ್ಮ ಬಡವ್ರು ಕೊಟ್ಟರೆ ಗುಡಿ ನಾವು ತಗೊಂಡೋಗಿ ದೊಡ್ಡ ದೊಡ್ಡ ಕೇಸ್ಗೆ ಹಾಕ್ತಾರೆ. ನಾವು ಬಡವ್ರಿಗೆ ಅದು ಬೆಲೆಯೇ ಇಲ್ಲ. ಅದಕ್ಕೋಸ್ಕರ ಈಗ ನಾವು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಇವತ್ತು ಹೋಗೋದೇ ಕಡಿಮೆ, ಹೋಗೋದಿಲ್ಲ. ನಾವು ಇವಾಗಾಗಿ ಹೋಗಿರೋದಷ್ಟೇ. ಇದರಿಂದ ನಾವು ಹೋಗೋದು ಎಲ್ಲೂ ಹೋಗೋದಿಲ್ಲ. ಕೆಲಸ ಮಾಡ್ತೀವಿ, ಮನೆ ಆಯಿತು ನಾವಾಯಿತು. ಹಂಗೆ ಸುಮ್ಮನೆ ಆದರೂ ಪಾಪದವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿ ಅವರು ಬೇಕಾದ್ರೆ ಏನಾರು ಮಾಡ್ಬೋದು. ಅವ್ರಿಗೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಬೇಕು. ಅದಕ್ಕೆ ಬೇಕಾಗಿ ಅವರು ಪಾಪದವ್ರು ಸಿಕ್ಕಿದ್ರೆ ತಗೊಂಡೋಗಿ ಒಳಗೆ ಹಾಕ್ತಾರೆ. ಆಮೇಲೆ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಕೊಲೆ ಮಾಡಿದ್ರು ಅಂತ ಮಾಡೋದು ಇಂಥ ಮಾಡಿದ್ರು ಅಂತ ಕೇಸು ಹೋಯ್ತಾನೇ ಇರ್ತದೆ. ಇನ್ನು ಅದನ್ನು ತಗೊಳ್ಳೋಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ. ನಾವು ಕೂಲಿ ಮಾಡ್ಬೋದಲ್ವ? ದಿವಸ ಕೂಲಿ ಮಾಡಿದ್ರೆ ಉಂಟು ನಮಗೆ. ನಾವು ಎಲ್ಲಿಂದ ಬಿಡಿಸ್ಕೊಳ್ಳೋದು? ದಿವಸ ನಾವು ಕೂಲಿ ಮಾಡ್ಕೊಂಡು ಬಂದು ವಾರದಲ್ಲಿ ಒಂದು ಸರಿ ಬಂದು ಹೋಗಿ ನೋಡ್ಕೊಬರ್ಬೇಕು, ಇಲ್ಲದ್ರೆ ಇಲ್ಲ. ಆಮೇಲೆ ಅವರು ಯಾರೋ ಹೇಳಿ ಕೊಟ್ಟು ಅವರೆಲ್ಲ ಬಂದಿರೋ ಈಗ ಎಲ್ಲನೂ ಮಾಡಿ ನಮ್ಮ ಮಗನಿಗೆ ಹೊರಗಡೆ ಬಂದವನೇ ಅದೇ ನಂಬಿಕೆ. ಇನ್ಮೇಲೆ ನಮಗೆ ಪೊಲೀಸಿನವ್ರಿಂದ ಆಗಲಿ ಮಲ್ಲಿಗೆ ಗಣೇಶದಿಂದ ಆಗಲಿ ನನ್ನ ಮಗನಿಗೆ ಆಗಲಿ ನನ್ನ ಮೊಮ್ಮಕ್ಕಳಿಗೆ ಆಗಲಿ ನಮಗೆ ಯಾವ ಪ್ರಾಬ್ಲಮ್ ಬರಬಾರ್ದು, ಯಾವ ತೊಂದರೆ ಬರಬಾರ್ದು. ಇನ್ನು ಮುಂದಕ್ಕೆ ಅವರು ನಮಗೆ ಮುನ್ನೆಚ್ಚರಿಕೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ.